ಈಗ ಒಂದು ಚಿಕ್ಕ ಟಾಸ್ಕ್ ಏನಂದ್ರೆ ಕಾಗದ ಅನ್ನೋ ಸಿನಿಮಾ ಟೈಟಲ್ ಅಲ್ವಾ, ಸೊ ನಿಮ್ಗೆ ಅಕಸ್ಮಾತ್ ಕಾಗದ ಬರಿಬೇಕು, ಲವ್ ಲೆಟರ್ ಬರಿಬೇಕು ಅಂದ್ರೆ ಯಾವ ಹೀರೋಯಿನ್ ಬರೀತೀರಾ ನೀವು? ನನಗೆ ಅಷ್ಟು ಐಡಿಯಾ ಇಲ್ಲ ಹೀರೋಯಿನ್. ಅಲ್ಲ ಲೈಕ್ ಹೀರೋಯಿನ್ ಲೈಕ್ ಈ ತರ ಫೇವ್ರೆಟ್ ಹೀರೋ ಆ ತರ ಲೈಕ್ ಯಾರು ಇದಿಲ್ಲ. ಇಷ್ಟ ಅಂತ ಇರುತ್ತಲ್ಲ, ಈಗ ಹೀರೋಯಿನ್ ನಂಗೆ ಈಗ ರಮ್ಯಾ ಅಂದ್ರೆ ಇಷ್ಟ, ರಕ್ಷಿತಾ ಅಂದ್ರೆ ಇಷ್ಟ, ಈ ತರ ಸರಿ ಇದ್ದಿದ್ರೆ ಹೇಳ್ಬಿಡ್ತಾರೆ. ನಿಜವಾಗ್ಲೂ ಹೀರೋಯಿನ್ ಲೈಕ್ ನನ್ಗೆ ಯಾರು ಇಷ್ಟ ಫೇವ್ರೇಟು ಯಾರು ಇದು ಆ ತರ ತುಂಬಾ ಸಾಧು ಪ್ರಾಣಿ ತರ ಕಾಣ್ತಾರಲ್ಲ. ನೋಡೋಣ ಸಿನಿಮಾ ಮಾಡಿ ಅವಾಗ ಕೇಳ್ತೀನಿ ನೋಡೋಣ. ಓಕೆ ನಿಮ್ಗೆ ಮೇಡಮ್, ನಿಮ್ಗೆ ಕೇಳೋದಾದ್ರೆ ನಿಮ್ಗೆ ಯಾವ ಹೀರೋಗೆ ಬರೀಬೇಕು? ನನಗೆ ಸುದೀಪ್ ಸರ್ ಅಂದ್ರೆ ತುಂಬಾ ಇಷ್ಟ. ಸುದೀಪ್ ಸರ್ ಮತ್ತೆ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ. ನಾನೇ ಲವ್ ಲೆಟರ್ ಬರೆಯಕ್ಕಾಗಲ್ಲ, ಯಾಕಂದ್ರೆ ನಾನು ಅವ್ರಿಗಿನ್ನ ಚಿಕ್ಕ ಚಾನ್ಸ್ ಸಿಕ್ಕಿದ್ರೆ ಹೇಳಿದ್ದು. ಚಿಕ್ಕ ಹುಡುಗರೇ ಅಂದ್ರೆ ಅದೊಂದು ಲವ್ ಇರುತ್ತಲ್ಲ, ಅದು ಕಾಮನ್, ಅದು ಅದೊಂಥರ ಫ್ಯಾನ್ ಲವ್ ಹೇಳ್ಬೇಕು ಅಂದ್ರೆ ಸುದೀಪ್ ಸರ್ ಬರೀತೀರಾ? ಸೂಪರ್, ಓಕೆ ನೈಸ್. ಸೆಕೆಂಡ್ ಟಾಸ್ಕ್ ನಿಮ್ಗೆ ಮತ್ತೆ ಕೇಳ್ತೀನಿ, ನೋಡೋಣ ಇದಕ್ಕೆ ಆನ್ಸರ್ ಗೊತ್ತಿಲ್ಲ. ಯಾವ್ದಾದ್ರು ಹೀರೋಯಿನ್ ಜೊತೆ ಲಾಂಗ್ ಡ್ರೈವ್ ಹೋಗ್ಬೇಕು ಅಂದ್ರೆ ಯಾರ ಜೊತೆ ಹೋಗಕ್ಕೆ ಇಷ್ಟಪಡ್ತೀರ? ಇಲ್ಲ ಅಂತ ಹೇಳ್ಬಿಡಿ ದಯವಿಟ್ಟು, ಯಾವ್ದಾದ್ರು ಫೇವ್ರೇಟ್ ಅಂತ ಯಾರು ಇಲ್ಲ. ಈಗಿನ ಒಂದು ಸಿಚುವೇಶನ್ ಈಗ ಮಾಡಿರೋ ಹೀರೋಯಿನ್ ಫೇವ್ರೇಟ್ ಆಗಿರ್ತಾರೆ. ಅವ್ರು ಹೇಳ್ಬೇಕು, ನೋಡೋಣ ಯಾವ್ದೊಂದು ದೊಡ್ಡ ಹೀರೋಯಿನ್ ಹೆಸರು ಹೇಳ್ತಾರೆ ನಮ್ಗೆ. ಯೋಚನೆ ಮಾಡ್ಬೇಕು, ಯೋಚನೆ ಮಾಡ್ತಾ ಇರಿ, ಇವ್ರನ್ನ ಕೇಳ್ತೀನಿ ಆಮೇಲೆ ಮತ್ತೆ ವಾಪಸ್ ಬರ್ತೀವಿ. ನಿಮ್ಗೆ ಯಾರ ಜೊತೆ ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಇಷ್ಟ? ಅಫ್ಕೋರ್ಸ್ ಸುದೀಪ್ ಸರ್. ಎಲ್ಲಕ್ಕೂ ಸುದೀಪ್ ಸರ್. ಸೂಪರ್. ನಿಮ್ಗೆ ರುಕ್ಮಿಣಿ ವಸಂತ್ ಮ್ಯಾಮ್ ಇದ್ರು. ನೋಡ್ರಾ ಅವಾಗ್ಲೇ ಹೇಳ್ಬೋದಾಯ್ತಪ್ಪ. ಅಲ್ಲ ನಿಜವಾಗ್ಲೂ ನಂಗೆ ಅಷ್ಟು ಇದಿಲ್ಲ ಲೈಕ್ ಇವ್ರ ಫೇವ್ರೇಟ್ ನೀವು. ರುಕ್ಮಿಣಿ ವಸಂತ್ ಅವರು ಸೂಪರ್ ಆನ್ಸರ್. ಓಕೆ, ಮೂರನೇ ಟಾಸ್ಕ್ ಇದರಲ್ಲಿ, ಇದು ನಮ್ಮ ಇಂಟರ್ವ್ಯೂನ ವೆರಿ ಸ್ಪೆಷಲ್. ಏನಂದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಡೈರೆಕ್ಟರ್ ಅವರ ಒಂದು ಅಂದ್ರೆ ಈ ಶೂಟಿಂಗ್ ಟೈಮಲ್ಲಿ ನಡೀತಾ ಇರೋ ಒಂದು ಸಿಚುವೇಶನ್ ಅಲ್ಲಿ ಅವರು ಏನಾದ್ರು ಒಂದು ಸಿಚುವೇಶನ್ ಇರುತ್ತಲ್ಲ, ಅದನ್ನ ನೀವು ಉಲ್ಟಾ ಸುಳ್ಳು ಹೇಳ್ಬೇಕು. ಅವ್ರು ಮಾಡಿದ್ದೀನಿ ಓಕೆನಾ? ನೀವಾಗ ನೀವು ಓಕೆ, ನೀವೇ ಹೇಳಿ ಫಸ್ಟ್. ಯಾವ್ದಾರ ಸಿಚುವೇಶನ್ ಸುಳ್ಳು ಹೇಳ್ಬೇಕು. ಓಕೆ, ಲೈಕ್ ನಾನೇ ತಗೊಂಡು ನಾನೇ ಸುಳ್ಳು ಹೇಳೋ ಥರ. ನಾನು ಶೂಟಿಂಗ್ ಪಟ್ಟಿ ಬಂದಿದ್ವಲ್ಲ. ಓಕೆ, ಹೇಳಿ. ಡೈರೆಕ್ಟರ್ ಸರ್ ನಮ್ಗೆ ಏನಂದ್ರೆ ಏನು ಹೆಲ್ಪ್ ಮಾಡಿಲ್ಲ. ಓಕೆ, ಡೈರೆಕ್ಟರ್ ಸರ್ ಕೇಳಿಸ್ಕೋಬೇಕು. ಓಕೆ, ನೆಕ್ಸ್ಟ್ ಕಷ್ಟ ಅನ್ಸುತ್ತೆ. ಸುಳ್ಳು ಹೇಳೋದು ತುಂಬಾ ಈಸಿ ಅಲ್ವಾ ಆಕ್ಚುಲಿ? ಅದೇ ಕಷ್ಟ ನಮ್ಗೆ. ಟ್ರೋಲ್ ಆಗ್ಬಿಡ್ತೀವಿ ಅಂತಾರ. ನಾನು ಸುಳ್ಳು ರೌಡ್ ಅಂತ ಇದು ನನ್ನಲ್ಲಿ ತುಂಬಾ ಬಂದಿದೆ ಆಲ್ರೆಡಿ. ಏನ್ ಹೇಳಿ, ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಎಷ್ಟು ಫಾಸ್ಟ್ ಆಗಿ ಹೇಳಿದ್ರು, ನೀವು ಏನು ಹೇಳ್ಬೋದಪ್ಪ? ಡೈರೆಕ್ಟರ್ ಸರ್ ನಮ್ಗೆ ಬೈದಿದ್ದಾರೆ, ತುಂಬಾ ಬೈದಿದ್ದಾರೆ, ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಅವರಿಗೆ. ಸೆಕೆಂಡ್, ನಾವು ಲೇಟಾಗಿ 12 ಗಂಟೆ ಎದ್ದೊಳ್ತಾ ಇದ್ವಿ. ವೆರಿ ಗುಡ್. ಸೇಮ್ ಹಾಗೆ ನಿಧಾನಕ್ಕೆ ಎದೊಳಿ ಪರವಾಗಿಲ್ಲ, ಇನ್ನು ಶೂಟ್ ಲೇಟ್ ಇದೆ, ಎದೊಳಿ ನಿಧಾನಕ್ಕೆ ಎದೊಳಿ ಅಂತ ಹೇಳ್ತಾ ಇದ್ರು. ಸೂಪರ್. ನಿಮ್ದು ಅದೇ ಆನ್ಸರಾ? ಬೇರೆ ಆನ್ಸರ್ ಹೇಳ್ಬೇಕಪ್ಪ. ಅದೇ ಲೇಟಾಗಿ ಎದೊಳಿ ಅಂತ ಹೇಳಿ ಅವ್ರು ಅದೇ ಹೇಳಿದ್ರಪ್ಪ, ಅವ್ರು ಲಾಕ್ ಆಗೋಯ್ತು. ಅಲ್ಲ, ಅವ್ರು ಡೈರೆಕ್ಟರ್ ಸರ್ ಇದಾರೆ ಅಂತ ಭಯಬಿಟ್ಟಿದ್ದಾರೆ. ಅವ್ರು ಕೆಲಸ ಏನಾದ್ರು ಹೇಳ್ಬೋದ ಅಂತ. ಡೈರೆಕ್ಟರ್ ಸರ್ ಫ್ರೆಂಡ್ಲಿ ಆಗಿ ಇರ್ತಾ ಇರ್ಲಿಲ್ಲ ನಮ್ಮ ಹತ್ರ. ಮತ್ತೆ ಅಲ್ಲೇ ಹೋಗ್ತೀರಾ, ಕೋಪ ಫ್ರೆಂಡ್ಲಿ ಎರಡು ಮುಂದೆ. ಲಾಸ್ಟ್, ಓಕೆ, ನಾವು ಫೋನೇ ಯೂಸ್ ಮಾಡಿಲ್ಲ. ಅಲ್ಲ, ಫೋನ್ ಯೂಸ್ ಮಾಡಿದೀವಿ. ಶಾಕ್ ಆಗೋಯ್ತು. ಫೋನ್ ಯೂಸ್ ಮಾಡಿಲ್ಲ ಅಂದ್ರೆ ಫುಲ್ ಫೋನ್ ಇಟ್ಕೊಂಡೆ ಗೊತ್ತಿಲ್ಲ. ಓಕೆ, ನೀವು? ಅದೆರಡೇ ಯೋಚನೆ ಮಾಡಿ ಹೇಳಿದ್ದೀನಿ, ಇನ್ನಿದೆ ಇನ್ನೂ ಯೋಚನೆ ಮಾಡಿ ಹೇಳಿ ಅಂತ ಗೊತ್ತಾಗ್ತದೆ. ಹೆಲ್ಪ್ ಮಾಡಿ ಶಿವ್. ನಾವು ಹಾವೆಲ್ಲ ನೋಡೇ ಇಲ್ಲ ಶೂಟಿಂಗ್ ಸ್ಪಾಟ್ ಅಲ್ಲಿ. ನೋಡಿ ಎಂತ ಸುಳ್ಳು ಹೇಳ್ತಾರೆ ಅವರು. ಹಾವನ್ನ ನೋಡೇ ಇಲ್ಲ. ಇಲ್ಲ, ನಾನು ನೋಡಿಲ್ಲ. ಇಮ್ಯಾಜಿನೇಷನ್ ಮಾಡ್ಕೋಬೇಕು ಎಷ್ಟು ಹಾವು ನೋಡಿದ್ದೀರಾ ಅಂತ ನಾವು. ಸರ್, ಇಲ್ಲಿ ನಾನು ಹೀರೋಯಿನ್ ಇಲ್ಲಿ ಶೂಟಿಂಗ್ ಅಲ್ಲಿ ಇದ್ದೀವಿ. ಕ್ಯಾಮ್ರಾ ಮೇಲಿದೆ, ಅಲ್ಲಿ ಬೆಟ್ಟ ಇಂದ ಕೆಳಗಡೆ ಶೂಟ್ ಮಾಡ್ತಾ ಇದಾರೆ. ಇಡೀ ಟೀಮ್ ಅಲ್ಲಿದೆ, ಯಾಕಂದ್ರೆ ಫುಲ್ ಸರೌಂಡಿಂಗ್ ಯಾರು ಇರಬಾರ್ದು, ಬರೀ ನಾನು ಹೀರೋಯಿನ್ ಇರೋ ತರ. ಹಿಂದೆನೆ ಹಾವು.
ಓ ಓಕೆ, ಅದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ ಹೇಗೆ ಅಂತ? ಇಲ್ಲ ಇಲ್ಲ, ಅದು ಕ್ಯಾಪ್ಚರ್ ಇಲ್ಲೆಲ್ಲ ಫುಲ್ ಗ್ರಾಸ್ ಹಿಂದೆ ಎಲ್ಲ, ಇಲ್ಲಿ ಓಡಾಡ್ತದೆ. ಓ ಓಕೆ, ನಿಮ್ಗೆ ಹೇಳಿಲ್ಲ ಯಾರು ಡೈರೆಕ್ಟರ್ ಯಾರು ಹಾವಿದೆ ಅಂತ? ನಮ್ಗೆ ಗೊತ್ತಾಯ್ತಲ್ಲ ಸರ್, ಇಲ್ಲಿ ಆಪಲ್ ಮೈಕ್ ಇತ್ತು, ನಾವ್ ಹೇಳ್ತಾ ಇರೋದು ಸರ್ ಇಲ್ಲಿ ಹಾವಿದೆ ಸರ್. ಕ್ಯಾಮ್ರಾ ದೂರ ಇದೆ, ಇವರು ಬೆಟ್ಟದ ಮೇಲಿದ್ದಾರೆ. ಅಲ್ಲ, ಬೆಟ್ಟದ ಕೆಳಗಡೆ ಇದೀವಿ, ಅವರು ಮೇಲಿದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ, ಇವ್ರಿಗೆ ಕಾಣಿಸ್ತದೆ, ಇವ್ರ ಇದ್ರಿಂದ ಹೇಳ್ತಾ ಇದ್ದಾರೆ. ಮೈಕ್ ಇಟ್ಟಿರ್ತಾರಲ್ಲ ಆಪಲ್ ಮೈಕ್, ಅದ್ರಲ್ಲಿ ಹೇಳ್ತಾರೆ ಸರ್ ಹಾವಿದೆ ಅಂತ. ಇಲ್ಲ, ಅದೇ ಸನ್ಲೈಟ್ ಕರೆಕ್ಟ್ ಆಗಿದೆ, ಕ್ಲೈಮೇಟ್ ಚೆನ್ನಾಗಿದೆ, ಮಾಡಬೇಡಿ. ಅಯ್ಯೋ, ಎಷ್ಟು ಮೀಟ್ ಆಫ್ ಆಗಿರ್ಬೇಕು ಅವಾಗ. ಸರ್ ಸೂಪರ್ ಚೆನ್ನಾಗಿ ಹೇಳಿದ್ರೆ.